ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಹೆದರದಿರು ನನ್ನ ಮನವಿ ಸೇವೆ ಮೂಲಕವಾಗಿ ನಿಮ್ಮನ್ನ ಹೃದಯಪೂರ್ವಕವಾಗಿ ಈ ರಾತ್ರಿ ಜಾವದಲ್ಲಿ ನಾನು ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ವಿನೂತನವಾದಂಥ ತನ್ನ ಕೃಪೆಯ ಮೂಲಕವಾಗಿ ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಯಾಕೆಂತ ಹೇಳಿದರೆ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಸದಾ ಕುಟುಂಬ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ವೈಯಕ್ತಿಕವಾದಂಥ ದೇವರ ಆಶೀರ್ವಾದವನ್ನು ನೀವು ಯಾವಾಗಲೂ ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿರುವುದಾದರೆ ಮಾತ್ರ ಇಂಥ ಕುಟುಂಬ ಪ್ರಾರ್ಥನೆಗಳಲ್ಲಿ ಬಂದು ದೇವರ ನಾಮವನ್ನು ಘನಪಡಿಸುವುದಕ್ಕೆ ಸಾಧ್ಯ. ನಾನು ನಂಬುತ್ತೇನೆ ಪ್ರತಿ ದಿನವೂ ಸದಾ ನೀವು ಕುಟುಂಬ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಿ ಎಂಬುದಾಗಿ. ಒಂದು ವೇಳೆ ಮಾಡದೇ ಇರುವುದಾದರೆ ಇವತ್ತಿನಿಂದಾದರೂ ರಾತ್ರಿ ಸಮಯದಲ್ಲಿ ಕುಟುಂಬವಾಗಿ ಸೇರಿ ಊಟದಕ್ಕಿಂತ ಮೊದಲೇನೋ ಅಥವಾ ಊಟವಾದ ನಂತರವೋ ಪ್ರಾರ್ಥನೆ ಮಾಡಿನೇ ನೀವು ನಿದ್ರೆಗೆ ಜಾರಿ. ಮತ್ತೆ ಉದಯ ಕಾಲದಲ್ಲಿ ಪ್ರಾರ್ಥನೆ ಮೂಲಕವಾಗಿ ದಿನವನ್ನು ಪ್ರಾರಂಭಿಸಿರಿ. ಕರ್ತನು ನಿಮ್ಮನ್ನ ವಿನೂತನವಾದಂಥ ಬಲದಿಂದ ಪ್ರತಿದಿನವೂ ನಿಮ್ಮ ಮಕ್ಕಳ ನಿಮ್ಮ ಪ್ರಯಾಣವನ್ನ ನಿಮ್ಮ ಉದ್ಯೋಗಗಳನ್ನು ದೇವರು ಆಶೀರ್ವಾದ ಮಾಡಲಿ. ಇದೇ ಶನಿವಾರ ರಾತ್ರಿ ಆನ್ಲೈನ್ ಪ್ರೇಯರ್ ಇರ್ತದೆ ತುಮಕೂರು ಸಭೆಯಲ್ಲಿ. ಆನ್ಲೈನ್ ಪ್ರೇಯರ್ನ ಮುಗಿಸಿ ಮಾರ್ನಿಂಗ್ನಲ್ಲಿ ಸಂಡೇ ಸರ್ವಿಸ್ ಮುಗಿಸಿ ನೀವು ಹೋಗ್ಬೋದು. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ರಾತ್ರಿ ಕೂಟದಲ್ಲಿ ದೇವರು ತನ್ನ ಮಹಿಮೆಯೊಡನೆ ದೇವರ ಆಲಯದಲ್ಲಿ ತನ್ನ ಅದ್ಭುತ ಕಾರ್ಯಗಳನ್ನು ತನ್ನ ಮಕ್ಕಳ ಚಿತ್ರದಲ್ಲಿ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಕಳೆದ 21 ದಿನಗಳ ಕಾಲ ದೇವರ ಮಂದಿರದಲ್ಲಿದ್ದು ಪ್ರಾರ್ಥಿಸುವ ಹಾಗೆ ಆನ್ಲೈನ್ ಪ್ರೇಯರ್ಗಳನ್ನು ನಡೆಸುವ ಹಾಗೆ 24, 72, 78 ಅವರ್ಸ್ಗಳ ಕಾಲ ಪ್ರಾರ್ಥನೆ ಮಾಡಲಿಕ್ಕಾಗುವಂತೆ ದೇವರು ನಮ್ಮ ಯವನಸ್ಥ ಮಕ್ಕಳನ್ನು ಬಲಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಒಂದು ವೇಳೆ ರಾತ್ರಿ ಕೂಟದಲ್ಲಿ ನಾನು ಭಾಗವಹಿಸಬೇಕು ಎಂಬುದಾಗಿ ಇಷ್ಟಪಡುವಂಥವರು ದಯಮಾಡಿ ನೀವು ಶನಿವಾರ ರಾತ್ರಿ ಕುಟುಂಬವಾಗಿ ಬರಬಹುದು. ನೈಟ್ ಇಲ್ಲೇ ಸ್ಟೇ ಮಾಡ್ಬೋದು. ಮಾರ್ನಿಂಗ್ ಸಂಡೇ ಸರ್ವಿಸನ್ನು ಮುಗಿಸಿ ನೀವು ಹೋಗ್ಬೋದು. ಈ ಕೂಟಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಅನೇಕರಿಗೆ ತಿಳಿಸಿ. ಪ್ರತಿ ಭಾನುವಾರದ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ ಉದಯ ಕಾಲದಲ್ಲಿ 7 ಗಂಟೆಯಿಂದ 10 ಗಂಟೆ ತನಕ, ತುಮಕೂರು ಪಟ್ಟಣದಲ್ಲಿ 9:30ರಿಂದ 12 ಗಂಟೆ ತನಕ ನಡೆಯುವಂಥ ವಿಶೇಷವಾದಂಥ ಆರಾಧನೆಗಳಲ್ಲಿ ನೀವು ಪಾಲ್ಗೊಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ದೇವಶ್ವರರೇ, ಈ ಸುಸಂದರ್ಭ ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಹೊಸದಾಗಿ ಬಂದಿರುವಂಥ ನಿಮಗೆ ನಿಮ್ಮ ಕುಟುಂಬಗಳನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಬೇಕಾದಂಥ ಎಲ್ಲ ದೈವ ಅನುಗ್ರಹಗಳನ್ನು ದೇವರು ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ನಮ್ಮ ವೈಯಕ್ತಿಕವಾದ ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ಪ್ರತಿದಿನವೂ ಸುಧಾ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ನಿಮ್ಮ ಪ್ರಾರ್ಥನಾ ಮನವಿಗಳಿರುವುದಾದರೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ನಂಬರಿಗೆ ನೀವು ಕಾಲ್ ಮಾಡಿ, ಯಾವಾಗಾದರೂ ಸರಿ ಕಾಲ್ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ತಪ್ಪದ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಬಲಪಡಿಸಲಿ. ಕರ್ತನ ಸನ್ನಿಧಾನದಲ್ಲಿ ನೇರವಾಗಿ ವಾಕ್ಯಕ್ಕೆ ನಾವು ಹೋಗುವಂತರಾಗೋಣ. ಇವತ್ತು ಸಭೆಗೆ ಮತ್ತು ನಮಗೆ ಪ್ರತ್ಯೇಕವಾಗಿ ಈ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೆ ದೇವರು ವಿನೂತನವಾದಂಥ ಒಂದು ಸಂದೇಶವನ್ನು ಆತನು ಇವತ್ತು ಪ್ರಕಟಿಸ್ತಾ ಇದ್ದಾನೆ. ನಾವೆಲ್ಲರೂ ಬಹಳ ಶ್ರದ್ಧಾಭಕ್ತಿಯಿಂದ ಕೇಳುವಂತರಾಗೋಣ. ಜಕರ್ಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 10ನೇ ವಚನದ ಕೊನೆಯ ಸಾಲನ್ನು ನಾವು ಓದಿಕೊಳ್ಳುವಂತರಾಗೋಣ. ಆ ಸಾಲ ಹೀಗೆ ಹೇಳ್ತದೆ: ಅಲ್ಪ ಕಾರ್ಯವನ್ನ ಯಾರು ತಿರಸ್ಕರಿಸಾರು. ಅಲ್ಪ ಕಾಲದ ಕಾರ್ಯವನ್ನ ಯಾರು ತಿರಸ್ಕರಿಸಾರು. ಮತ್ತೊಂದು ಸಾರಿ ಹೇಳ್ತೇನೆ ನೋಡಿ, ಅಲ್ಪ ಕಾಲದ ಕಾರ್ಯವನ್ನ ಯಾರು ತಿರಸ್ಕರಿಸಾರು. ಬಹಳ ಅತ್ಯಮೂಲ್ಯವಾದಂಥ ವಾಗ್ದಾನ ಇದು. ಯಾಕೆಂತ ಹೇಳಿದರೆ, ಪ್ರೀತಿಯುಳ್ಳ ದೇವಶ್ವರರೇ, ನಮ್ಮ ದೇವರು ಮೊದಲು ಆರ್ಭಟದಿಂದ ತಮ್ಮ ಕಾರ್ಯವನ್ನು ಆತನು ಪ್ರಾರಂಭಿಸುವುದಿಲ್ಲ. ಆತನು ನಮ್ಮ
ಆಧ್ಯಾತ್ಮಿಕ ಬದುಕಾಗಿರಬಹುದು, ನಮ್ಮ ಕುಟುಂಬವಾಗಿರಬಹುದು, ಅಥವಾ ನಮ್ಮ ಸೇವೆ ಆಗಿರಬಹುದು, ನಮ್ಮ ವೈಯಕ್ತಿಕವಾದಂತಹ ಬದುಕಿನಲ್ಲಿ ಮೊದಲು ಆತನು ಅಲ್ಪವಾಗಿ ತನ್ನ ಕಾರ್ಯವನ್ನ ಪ್ರಾರಂಭಿಸುತ್ತಾನೆ. ಅದಾದ ನಂತರ ಮಹಿಮೆಯಿಂದ ಆ ಕಾರ್ಯವನ್ನ ಪರಿಪೂರ್ಣಗೊಳಿಸುವಂತನಾಗಿದ್ದ. ಆರಂಭದಲ್ಲಿ ಕ್ರಿಸ್ತನ ಮಕ್ಕಳ ಚಿತ್ರದಲ್ಲಿ ತುಂಬಾ ತಡೆಗಳು, ಪ್ರಯತ್ನಗಳಲ್ಲಿ ವಿಫಲ, ಅನೇಕ ವಿಧವಾದ ಸಂದಿಗ್ಧವಾದ ಪರಿಸ್ಥಿತಿಗಳು ಇರುವುದಾದರೂ ಸದಾ ಅವರ ಅಂತ್ಯ ಬಹಳ ಅದ್ಭುತವಾಗಿ, ಅದ್ವಿತೀಯವಾಗಿ ದೇವರು ನಡೆಸುವುದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವಲ್ಲ, ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವಾಗಿರುತ್ತದೆ ಎಂಬುದ. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವಾಗಿರುತ್ತದೆ. ಹೌದು ಪ್ರೀತಿಯ ದೇವಶ್ವರರೇ, ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಆರ್ಭಟದಿಂದ ಪ್ರಾರಂಭ ಮಾಡಲು, ಆರ್ಭಟಿಸುವಂತ ಯಾವ ಸಂಗತಿಗಳು ಬಹಳ ದಿನ ನಿಂತುಕೊಳ್ಳೋದಿಲ್ಲ. ಒಂದು ದಿನ ನಾನು ಒಂದು ದೊಡ್ಡ ಕೂಟಕ್ಕೆ ಹೋಗಬೇಕಾಗಿತ್ತು ಬೆಂಗಳೂರು ಪಟ್ಟಣದಲ್ಲಿ. ಆ ವೇಳೆಯಲ್ಲಿ ರೈಟ್ ಟೈಮಿಗೆ ಆರಾಧನೆ ಪ್ರಾರಂಭಿಸಬೇಕಾಗಿತ್ತು ಅಂಬೇಡ್ಕರ್ ಭವನದಲ್ಲಿ. ಆ ಕೂಟದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಕೊರಿಯಾ ದೇಶದ ಅನೇಕ ಎಂಪಿಗಳು ಆ ಕೂಟದಲ್ಲಿ ಪಾಲ್ಗೊಂಡು ಒಳ್ಳೆ ದೊಡ್ಡ ಸೇವಕರು ಪ್ರಸಂಗಿಸುವಂತಹ ಸಂದರ್ಭದಲ್ಲಿ 1 ಕಿಲೋಮೀಟರ್ಗಳ ದೂರ ಹೆಚ್ಚು ಕಡಿಮೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಸುಮಾರು 15 ವರ್ಷಗಳ ಹಿಂದೆ ನಡೆದಂತ ಘಟನೆ. ಆ ವೇಳೆಯಲ್ಲಿ ನಡ್ಕೊಂಡು ಹೋಗಿದ್ರೆ ಅಂಬೇಡ್ಕರ್ ಭವನವನ್ನ ನಾವು ಮುಟ್ಟಬಹುದಿತ್ತು ಬೆಂಗಳೂರು ಪಟ್ಟಣದಲ್ಲಿ. ಆದ್ರೂ ಸ್ಲೋ ಆಗಿ ಅಲ್ಲಿ ವೆಹಿಕಲ್ಗಳು ಹೋಗ್ತಾ ಇತ್ತು, ಜನರಲ್ಲಿ ಮಾತನಾಡ್ಕೊಳ್ತಾ ಇದ್ರು. ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಎಂಬುದಾಗಿ ನೆನೆಸುವಂತ ಸಂದರ್ಭದಲ್ಲಿ ಇಲ್ಲಿ ಹೋಮ್ ಮಿನಿಸ್ಟರ್ ಬಂದಿದ್ದಾನೆ. ಈ ಸ್ಥಳದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕದಾಗಿರುವಂತ ಆಡಿಟೋರಿಯಂ ಕಟ್ಟೋದಕ್ಕೋಸ್ಕರವಾಗಿ, ಅದಕ್ಕೆ ಬುನಾದಿ ಹಾಕುವುದಕ್ಕಾಗಿ, ಅದಕ್ಕೆ ಏನಂತಾರೆ ಫೌಂಡೇಶನ್ ಕಲ್ಲನ್ನು ಹಾಕೋದಕ್ಕೋಸ್ಕರವಾಗಿ ಬಂದಿದ್ದಾರೆ ಅಂತ. ಬರೀ ಫೌಂಡೇಶನ್ ಕಲ್ಲನ್ನು ಹಾಕೋದಕ್ಕೆ ಇಷ್ಟು ಕಿಲೋಮೀಟರ್ಗಳ ದೂರ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಅಲ್ಲಿ ಬಂದಿದ್ದಾರೆ, ಆತನು ಒಳ್ಳೆಯ ವ್ಯಕ್ತಿನೇ. ಆದರೆ ಅಲ್ಲಿ ಎಷ್ಟು ಆರ್ಭಟ ಇತ್ತು ಅಂತ ಹೇಳಿದರೆ, ಆ ಆಡಿಟೋರಿಯಂ ಅನ್ನು ಕಟ್ಟುವುದಕ್ಕಾಗಿ ಆ ಮೂಲೆಗಲ್ಲನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಒಂದು ಚಿಕ್ಕದಾಗಿರುವಂತ ಒಂದು ಗೋಡೆ ಕಟ್ಟಿ ಅದಕ್ಕೆ ಸ್ಕ್ರೀನ್ ಅನ್ನ ಹಾಕಿ, ಬರೀ ಸ್ಕ್ರೀನ್ ಅನ್ನ ಎಳೆದು ಇದನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಹೋಮ್ ಮಿನಿಸ್ಟರ್ ಬಂದರು ಎಂಬುದಾಗಿ ಅದನ್ನು ಪ್ರಕಟಿಸುವುದಕ್ಕೆ ಇಷ್ಟೊಂದು ಟ್ರಾಫಿಕ್. ಅದಾದ ನಂತರ ಅದನ್ನ ಸ್ಟಾರ್ಟ್ ಮಾಡಿ ಹೋಗಿದ್ದಾರೆ. ಇದುವರೆಗೂ ಆ ಸ್ಥಳದಲ್ಲಿ ಆಡಿಟೋರಿಯಂ ಆಗಲೇ ಇಲ್ಲ. ಅವ್ರು ಹಾಕಿದಂತ ಕಲ್ಲು ಮತ್ತು ಅವ್ರು ಬರೆದಿರುವಂತಹ ಕಲ್ಲು ಇವತ್ತು ಧೂಳು ಹಿಡಿದು ತುಕ್ಕು ಹಿಡಿದು ಪ್ರತಿ ಸಾರಿಯಲ್ಲಿ ನಾನು ಹೋಗುವಂತ ಸಂದರ್ಭದಲ್ಲಿ ನಾನು ನೋಡ್ತಾ ಇರ್ತೇನೆ, ಅದೇ ಆಡಿಟೋರಿಯಮೇ ಆಗ್ಲಿ. ಆತ್ಮೀಯ ದೇವಜನರೇ, ಮನುಷ್ಯರು ಆರ್ಭಟದಿಂದ ತಮ್ಮ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಆದರೆ ಆ ಆರ್ಭಟ ಆ ಕ್ಷಣಕ್ಕೆ ಮಾತ್ರ ಇರ್ತದೆ, ಮುಂದೆ ಆ ಆರ್ಭಟವನ್ನ ನೋಡುವುದಕ್ಕೆ ಆಗೋದಿಲ್ಲ. ಹಾಗಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರ ಮಕ್ಕಳಾಗಿರುವಂತ ನಮ್ಮ ಬದುಕಿನಲ್ಲಿ ನಮ್ಮ ಕರ್ತನು ತನ್ನ ಕಾರ್ಯವನ್ನ ಆತನು ಬಹಳ ತಾಳ್ಮೆಯಿಂದ, ಸಮಾಧಾನದಿಂದ ಆತನು ಪ್ರಾರಂಭಿಸುತ್ತಾನೆ. ಅದಕ್ಕಾಗಿಯೇ ಇಲ್ಲಿ ದೇವರ ವಾಗ್ದಾನ ವಚನ ಹೀಗೆ ಹೇಳ್ತದೆ, ಅಲ್ಪ ಕಾಲದ ಕಾರ್ಯವನ್ನ ಯಾರು ತಿರಸ್ಕಾರ ಮಾಡಿಯಾರು ಅಂತ. ದೇವ ಮಗುವೆ, ಇವತ್ತು ನಿನ್ನ ಆಧ್ಯಾತ್ಮಿಕತೆ ಬದುಕಿನಲ್ಲಿ ನೀನು ಅನ್ಕೊಂಡಿರ್ಬೋದು, ಇಷ್ಟು ದಿನಗಳ ಕಾಲ ಆಯಿತು, ಇಷ್ಟು ವೇಳೆ ಮುಗಿದೋಯ್ತು,
ಇಷ್ಟು ವರ್ಷಗಳಿಂದ ನಾನು ದೇವರನ್ನ ಆರಾಧಿಸ್ತಾ ಇದ್ದೇನೆ, ಕಣ್ಣೀರನ್ನು ಇಡ್ತಾ ಇದ್ದೇನೆ, ನನ್ನ ಕುಟುಂಬದಲ್ಲಿ ಬದಲಾವಣೆ ಆಗಲಿಲ್ಲ, ನನ್ನ ಮಕ್ಕಳಲ್ಲಿ ಬದಲಾವಣೆ ಆಗಲಿಲ್ಲ, ನನ್ನ ಆತ್ಮಿಕತೆ ಜೀವನ ಹೃದಯ ಆಗಲಿಲ್ಲ, ನನ್ನ ಸಾಲ ತೀರಲಿಲ್ಲ, ನನ್ನ ಜೀವಿತದಲ್ಲಿರುವಂತಹ ಕಷ್ಟಗಳು ಮುಗಿಯಲಿಲ್ಲ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನವೇ, ಸ್ವಲ್ಪ ತಾಳಿಕೋ. ದೇವರು ನಿನಗೆ ಒಂದು ಕಾಲವನ್ನು ಇಟ್ಟಿದ್ದಾನೆ, ದೇವರು ನಿನಗೆ ಒಂದು ಸಮಯವನ್ನು ಇಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿನಗೆ ಒಂದು ಕಾಲವುಂಟು, ನಿನ್ನ ನಿರೀಕ್ಷೆಯು ನಿರಾರ್ಥಕವಾಗುವುದಿಲ್ಲ ಎಂಬುದಾಗಿ ದೇವರು ಪ್ರಮಾಣ ಮಾಡಿದ. ಯೇಸುವಿನ ನಾಮದಲ್ಲಿ ದೇವ ಮಗುವೆ, ಆ ಕಾಲದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಆತನು ತೆರೆದರೆ ಯಾರು ಮುಚ್ಚೋದಕ್ಕೆ ಆಗೋದಿಲ್ಲ, ಯಾರು ಮುಚ್ಚಿದಿರಿಸದ ಅದನ್ನ ತೆರೆಯೋದಕ್ಕೆ ಆಗಲ್ಲ. ಯಾಕೆಂದ್ರೆ ಅಷ್ಟು ಬಲವಾಗಿ ತನ್ನ ಕಾರ್ಯವನ್ನು ಸಾಧಿಸುವಂತ ದೇವರು ತನ್ನ ಕಾಲವನ್ನ, ತನ್ನ ಸಮಯವನ್ನ, ತನ್ನ ನಿರ್ಣಯವನ್ನ ನಿಮ್ಮ ಜೀವಿತದಲ್ಲಿ ಆತನು ಇಟ್ಟಿದ್ದಾನೆ. ಪ್ರತಿಯೊಂದು ಆ ಕಾಲ, ಗಳಿಗೆ, ಸಮಯ ದೇವರು ತನ್ನ ಕರದಲ್ಲಿಟ್ಟಿರುವುದರಿಂದ ತಾಳ್ಮೆಯಿಂದ ಯಾರು ತಡೆದುಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ನೋಡಿದೆ ನಮಗೆ ಸ್ತೋತ್ರವಾಗಲಿ. ಅವರ ಅಂತ್ಯ ದಿನಗಳು ಮಹಿಮೆಯಾಗಿ ದೇವರು ಮಾರ್ಪಡಿಸುವುದನ್ನು ನಾವು ನೋಡುತ್ತೇವೆ. ನೀನು ಸೇವೆಯನ್ನು ಪ್ರಾರಂಭಿಸಿರಬಹುದು, ದೇವರ ಮಗುವೆ, ಬಿಸಿನೆಸ್ ಅನ್ನು ಪ್ರಾರಂಭಿಸಿರಬಹುದು, ವೈಯಕ್ತಿಕವಾಗಿ ಕೆಲಸಕ್ಕಾಗಿ ಎದುರು ನೋಡ್ತಾ ಇರಬಹುದು, ನಿನ್ನ ಬದುಕಿನಲ್ಲಿ ಇರುವ ಸಮಸ್ಯೆಗಳು ಯಾವಾಗ ಬಗೆಹರಿತದೆ ಎಂಬುದಾಗಿ ಒಂದು ವೇಳೆ ವೇದನೆಯಿಂದ ನೀನು ಕಳವಳ ಪಡ್ತಾ ಇರಬಹುದು. ಆದರೆ ಯೇಸುವಿನ ನಾಮದಲ್ಲಿ ನಾನು ಪ್ರವಾದನಯುಕ್ತವಾಗಿ ಉಚ್ಚಾರಣೆ ಮಾಡುತ್ತೇನೆ, ಯೇಸಯ್ಯನ ಆ ಕೃಪೆಯ ಮೂಲಕವಾಗಿ ನಾನು ನಂಬುತ್ತೇನೆ, ಇದು ಬಹಳ ದಿನ ನಿಂತುಕೊಳ್ಳೋದಿಲ್ಲ, ಬಹಳ ಸಮಯ ನಿಮಗೆ ಕಷ್ಟ ಇರೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ತಾಡಿಕೊಂಡು ದೇವರು ಒಂದಲ್ಲ ಒಂದು ದಿನ ನನ್ನ ಬದುಕಿನಲ್ಲಿ ಇವೆಲ್ಲವನ್ನ ಪರಿಹಾರ ಮಾಡುತ್ತಾನೆ, ಇವೆಲ್ಲವುಗಳಿಂದಲೂ ಬಿಡುಗಡೆ ಕೊಡುತ್ತಾನೆ. ಇವೆಲ್ಲವೂ ಸಹ ನನ್ನ ಕರ್ತನಿಗೆ ಅಲ್ಪವೇ ಸರಿ ಎಂಬುದಾಗಿ ಕಾಲವನ್ನ ನೀನು ಅಲಕ್ಷ್ಯ ಮಾಡದೆ, ತಿರಸ್ಕಾರ ಮಾಡದೆ, ಖಂಡಿತವಾಗಿ ದೇವರು ನನಗೊಂದು ಕಾಲವನ್ನು ಇಟ್ಟಿದ್ದಾನೆ. ಆ ಕಾಲದಲ್ಲಿ ನನ್ನ ಅವಮಾನವನ್ನ, ನನಗಿರುವಂತಹ ಸಂಕಷ್ಟವನ್ನ, ನನಗಿರುವಂತಹ ಈ ಕಣ್ಣೀರನ್ನ ದೇವರು ತಿರಸ್ಕಾರ ಮಾಡದೆ ಆತನು ಒಂದಲ್ಲ ಒಂದು ದಿನ ನಾನು ಬಿದ್ದ, ನಾನು ಅತ್ತ, ನಾನು ಕಣ್ಣೀರಿಟ್ಟ, ನಾನು ಒಂಟಿಯಾಗಿದ್ದ, ನಾನು ಕಳವಳ ಪಟ್ಟ, ನಾನು ಬಳಲಿದ ಆ ಸ್ಥಳದಲ್ಲಿಯೇ ನನ್ನನ್ನ ಆತನು ಮೇಲಕ್ಕೆತ್ತುತ್ತಾನೆ ಎಂಬುದಾಗಿ ಇವತ್ತು ನೀನು ನಂಬಬೇಕು. ಯಾಕೆ ನಂಬಬೇಕು ಗೊತ್ತಾ? ನಾವು ಆರಾಧಿಸುವಂತಹ ದೇವರು ನಂಬಿಗಸ್ತನಾಗಿದ್ದಾನೆ. ದೇವರ ಮಗುವೆ, ದೇವರು ಕೊಡುವಂತ ವಾಗ್ದಾನ ಏನೇ ಆಗಿದ್ರು ಕಣ್ಣು ಮುಚ್ಚಿಕೊಂಡು ನಂಬಬೇಕು, ಕುರುಡನಾಗಿ ನಂಬಬೇಕು. ನಾನು ಅದನ್ನು ನಂಬುತ್ತೇನೆ. ಕಾರಣ ಏನು ಗೊತ್ತಾ? ವಾಗ್ದಾನ ಮಾಡಿದಂಥವನು ಮನುಷ್ಯನಲ್ಲ, ವಾಗ್ದಾನ ಮಾಡಿದವನು ಪ್ರಧಾನಮಂತ್ರಿ ಅಲ್ಲ, ವಾಗ್ದಾನ ಮಾಡಿ ಒಂದು ವೇಳೆ ನಮ್ಮನ್ನು ಮೋಸ ಮಾಡುವುದಕ್ಕೆ ಯಾವುದೋ ಕುಂಟ ನರಿ ಅಲ್ಲ. ನನ್ನ ನಿನ್ನ ದೇವರು ಆತನು ಸಾರ್ವಭೌಮನಾಗಿರುವ ದೇವರು, ಸರ್ವಶಕ್ತನಾಗಿರುವ ದೇವರು, ನಮ್ಮ ಕರ್ತನಾಗಿದ್ದ. ಪ್ರೀತಿಯ ದೇವಶಂದ್ರೆ, ಈ ವಾಗ್ದಾನ ಅಕ್ಷರಶಃ ಅಬ್ರಾಹಮನ ಮಗನಾಗಿರುವಂತ ಇಸಾಕನ ಜೀವಿತದಲ್ಲಿ ನಡೆಯಿತು. ದೇವರ ಸನ್ನಿಧಾನದಲ್ಲಿ ಅಬ್ರಾಹಮನಿಗೆ ಒಬ್ಬನೇ ಮಗ. ಅಬ್ರಾಹಮನು ಸತ್ತ ನಂತರ ಕಾನಾನ್ ದೇಶದಲ್ಲಿ ಬರಗಾಲ ಬರ್ತದೆ. ಬರಗಾಲ ಬಂದಾಗ ಇಸಾಕನು ತನ್ನ ಪಕ್ಕದ ದೇಶವಾಗಿರುವಂತಹ ಫಿಲಿಪ್ಟಿಯರ ದೇಶಕ್ಕೆ ಹೋಗುತ್ತಾನೆ. ದೇಶಕ್ಕೆ ಹೋಗಿ ಅಲ್ಲಿರುವಂತಹ ಫಿಲಿಪ್ಟಿಯರ ರಾಜನಿಗೆ ಕೇಳಿಕೊಳ್ತಾನೆ, ಈಗ ನಮ್ಮ ದೇಶದಲ್ಲಿ ಬರಗಾಲ ಬಂದಿದೆ, ಏನೋ ಸ್ವಲ್ಪ ಕುರಿದನಗಳನ್ನು ಇಟ್ಕೊಂಡಿದ್ದೇನೆ, ಸ್ವಲ್ಪ ದಿನಗಳ ಕಾಲ ಎಲೆ ಮರೆ ಕಾಯಿಯ ಹಾಗೆ ಇದ್ದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಾನು ಬದುಕುತ್ತೇನೆ, ನನಗೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಹೇಳಿ ಆ ರಾಜನಿಗೆ ಕೇಳುವಂತ ಸಂದರ್ಭದಲ್ಲಿ ಆ ರಾಜನು ಹೀಗೆ ಹೇಳಿದ್ದಾನೆ, ಅಯ್ಯೋ, ನಮ್ಮ ದೇಶ ಇಷ್ಟೊಂದು ವಿಶಾಲವಾಗಿದೆ, ಈ ವಿಶಾಲವಾದಂತಹ ದೇಶದಲ್ಲಿ ಎಷ್ಟೋ ಜನರು ಬಂದು ವಾಸ ಮಾಡ್ತಾ ಇದ್ದಾರೆ, ಇವ್ನು ನೋಡಿದ್ರೆ ಬಚ್ಚನ್ ತರ ಕಾಣ್ತಾ ಇದ್ದಾನೆ, ಏನ್ ಮಾಡ್ಕೋತಾನೆ ಇವನು, ಇದ್ಕೊಂಡು ಹೋಗು ಎಂಬುದಾಗಿ ಹೇಳಿ ಆ ರಾಜ ಆಶ್ವಾಸನೆ ಕೊಡ್ತಾನೆ. ಕೊಟ್ಟ ನಂತರ ಇಲ್ಲಿ ಇಸಾಕನು ಬದುಕುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ವಚನವನ್ನು ಕೇಳಿದರೆ ತುಂಬಾ ಚೆನ್ನಾಗಿರ್ತದೆ.
ಆದಿಕಾಂಡ 26ನೇ ಅಧ್ಯಾಯ 12, 13, 14ನೇ ವಚನ ಕೇಳಿದ್ರೆ ತುಂಬಾ ಸ್ವಾರಸ್ಯಕರವಾಗಿರುವಂತದ. ಇಸಾಕನು ಆ ದೇಶದಲ್ಲಿ ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ, ನೋಡಿ, ಅವನ ಐಶ್ವರ್ಯ ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಪ್ರೀತಿಯ ದೇವಜನರೇ, ಆತನ ಐಶ್ವರ್ಯ ಒಂದೇ ಸಾರಿ ಹೆಚ್ಚಲಿಲ್ಲ. ಆತನ ಐಶ್ವರ್ಯ ಕ್ರಮವಾಗಿ ದಿನೇ ದಿನೇ ಆತನನ್ನ ಐಶ್ವರ್ಯವಂತನಾಗಿ ಮಾಡಿದನೆಂಬುದಾಗಿ ಸತ್ಯವೇದ ಹೇಳ್ತಾರೆ. ಆತ್ಮೀಯ ದೇವಜನರೇ, ಅಲ್ಪ ಕಾಲದ ಕ್ರಮವನ್ನ ಯಾರು ತಿರಸ್ಕಾರ ಮಾಡಿ ಯಾರು ದೇವರ ಸನ್ನಿಧಾನದಲ್ಲಿ ಇವತ್ತು ಯೇಸುವಿನ ನಾಮದಲ್ಲಿ ದೇವರ ವಾಗ್ದಾನವನ್ನ ಭಾರತ ದೇಶದಿಂದಲೋ, ಕರ್ನಾಟಕದಿಂದಲೋ, ಅಥವಾ ಸುತ್ತಮುತ್ತಲ ರಾಜ್ಯಗಳಿಂದಲೋ, ಅಥವಾ ವಿಶ್ವದಲ್ಲಿ ಎಲ್ಲೇ ನೀನು ಈ ದೇವರ ಸಂದೇಶವನ್ನು ಕೇಳುತ್ತಿರುವ ದೇವರ ಮಗುವಾಗಿರುವುದಾದರೆ, ನಜರೇತಿನ ಯೇಸುವಿನ ನಾಮದಲ್ಲಿ ಇಸಾಕನ ದೇವರು ಇಸಾಕನನ್ನ ಅಭಿವೃದ್ಧಿ ಪಡಿಸಿದ ಹಾಗೆ ನಿನ್ನ ಕುಟುಂಬವನ್ನ ದಿನೇ ದಿನೇ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಅಭಿವೃದ್ಧಿ ಹೊಂದಿರಿ ದೇವ ಮಕ್ಕಳೇ. ಅಭಿವೃದ್ಧಿಯೇ ದೇವರ ಆ ವಿಶೇಷವಾದಂತ ಪ್ರೀತಿಯಾಗಿರುವಂತದ್ದಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ, ದಿನೇ ದಿನೇ ದೇವರು ಇಸಾಕನನ್ನ ಅಭಿವೃದ್ಧಿ ಪಡಿಸಿದನಂತೆ, ಕ್ರಮವಾಗಿ ಅಭಿವೃದ್ಧಿ ಪಡಿಸಿದನಂತೆ. ದೇವರು ಅವನನ್ನ ಆ ರೀತಿಯಾಗಿ ಆಶೀರ್ವಾದ ಮಾಡಿದನು. ಹೌದು, ಇವತ್ತು ನಾವು ದೇವರ ಸಂದೇಶವನ್ನ ಕೇಳ್ತಾ ಇದ್ದೇವೆ. ಇವತ್ತು ನಿನ್ನ ಬದುಕಿನಲ್ಲಿ ಏನು ಇಲ್ಲ ಅಂತ ಕೊರಗಬೇಡ. ಮಳೆ ಬರ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ನಿನಗೆ ಕಳವಳ ಇರಬಹುದು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸಾಕನು ಎಷ್ಟು ಕುರುಡು ನಂಬಿಕೆ ಉಳ್ಳವನು ಎಂಬುದಾಗಿ ನೆನೆಸುವಾಗ ಆ ನಂಬಿಕೆ ದೇವರ ಮೇಲೆ ಬರಗಾಲದಲ್ಲಿಯೂ ಇಸಾಕನು ಬೀಜ ಬಿತ್ತುವುದಕ್ಕೆ ಬೀಜವನ್ನು ತೆಗೆದುಕೊಂಡು ಹೋದನಂತೆ. ಜನರೆಲ್ಲರೂ ಆಶ್ಚರ್ಯಪಟ್ಟಿರಬೇಕು, ಅಯ್ಯೋ ಹುಚ್ಚ, ಒಣಗಿರುವಂತಹ ಭೂಮಿಯಲ್ಲಿ ಇವನು ಬೀಜ ಬಿತ್ತೋದಕ್ಕೆ ಹೋಗ್ತಾ ಇದ್ದಾನಲ್ಲ ಎಂಬುದಾಗಿ ಅಪಹಾಸ್ಯ ಮಾಡಿರಬಹುದು. ಆದರೆ ಬೈಬಲ್ ಹೇಳ್ತದೆ, ಆತನು ಬರಗಾಲದಲ್ಲಿಯೂ ಬೀಜವನ್ನ ಬಿತ್ತಿ ಆತನು 100ರಷ್ಟು ಬೆಳೆಯನ್ನ ಕೊಯ್ದನಂತೆ. 100ರಷ್ಟು ಆತನು ಸಮೃದ್ಧಿಯಾದ ಬೆಳೆಯನ್ನ ಕೊಯ್ದನಂತೆ. ಎಷ್ಟು ದೃಢವಾದ ನಂಬಿಕೆ ಇರಬಹುದು ದೇವರ ಮೇಲೆ. ಹೌದು ನನ್ನ ಆತ್ಮೀಯ ದೇವಜನರೇ, ಒಂದು ವೇಳೆ ಕರ್ತನ ಸನ್ನಿಧಾನದಲ್ಲಿ ನೀನು ಅಂದುಕೊಂಡಿರಬಹುದು, ನಾನು ಕೈ ಇಡುವ ಕೆಲಸವೆಲ್ಲ ವ್ಯರ್ಥವಾಗ್ತಾ ಇದೆ, ನನ್ನ ಪ್ರಯತ್ನಗಳು ವ್ಯರ್ಥವಾಗ್ತಾ ಇದೆ, ನನ್ನ ಪ್ರಯಾಸಗಳಲ್ಲಿ ಜಯ ಇಲ್ಲ, ನನ್ನ ಬದುಕು ಹೀಗಾಯ್ತಲ್ಲ ಎಂಬುದಾಗಿ ನೀನು ಕಳವಳ ಪಡ್ತಿರುವುದಾದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ಈ ದೇವರ ವಾಗ್ದಾನವನ್ನ ನಂಬು, ದೇವರನ್ನ ನಂಬು. ನೀನು ಎಲ್ಲಿ, ಯಾವ ಸ್ಥಳದಲ್ಲಿ, ಯಾವ ರೀತಿಯಾಗಿ ಒಂದು ವೇಳೆ ಬರಗಾಲ ಎಂಬುದಾಗಿ ನೀನು ಬವಣೆಯಿಂದ ತವಕಿಸುತ್ತಾ ಊರು ಬಿಟ್ಟು ಹೋಗಿ ಅಲ್ಲಿಯೂ ಸುದ ಸಫಲತೆಯನ್ನು ಕಾಣದೆ ಎಲ್ಲಾ ಸಂದರ್ಭಗಳಲ್ಲಿ ವಿಫಲತೆಯನ್ನು ಹೊಂದಿಕೊಂಡು ಕಣ್ಣೀರಡಿತಿರುವುದಾದರೆ, ಖಂಡಿತವಾಗಿಯೂ ಒಂದು ಕಾಲ ದೇವರು ನಿನಗೆ ಇಟ್ಟಿದ್ದಾನೆ. ಆ ಕಾಲದಲ್ಲಿ ಬಿತ್ತಿದ್ದೆಲ್ಲವೂ ಸದಾ 100ರಷ್ಟು ಫಲಿಸುವ ಹಾಗೆ, 100ರಷ್ಟು ನಿನ್ನ ಕೈ ಸೇರುವ ಹಾಗೆ ಯೇಸುವಿನ ನಾಮದಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದಾನೆ. ದೇವರ ಮಗುವೆ, ನಾವು ನಂಬುವಂತ ಆ ಕರ್ತನು ಅಷ್ಟು ಸಾಮರ್ಥ್ಯವುಳ್ಳ ಕರ್ತನಾಗಿದ್ದ. ಇಸಾಕನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಕಾಣದೇ ಇರುವಂತ ಆ ದೇಶದಲ್ಲಿ ಹೋಗಿ ದೇವರ ಮಹಿಮೆಯನ್ನ ಆ ದೇಶದ ಜನರು ನೋಡಲಿಕ್ಕಾಗುವ ಹಾಗೆ ತನ್ನ ಕೃಪೆಯನ್ನ ತುಂಬಿದವನಾಗಿ ಅಲ್ಲಿ ನಿಂತುಕೊಂಡನು ಎಂಬುದಾಗಿ, ದೇವರ ಆ ಕೃಪೆಗೆ ಪಾತ್ರನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡುವಂತರಾಗಿದೆ. 12ನೇ ವಚನವನ್ನು ನಾವು ಕೇಳಿಸಿಕೊಳ್ಳುತ್ತರಾಗೋಣ. ಸ್ತೋತ್ರ. ಇಸಾಕನು ಆ ದೇಶದಲ್ಲಿ
ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. 16ನೇ ವಚನಕ್ಕೆ ಹೋಗುವಾಗ ಈಗ ಫಿಲಿಷ್ಟಿಯರ ರಾಜನು ಮುಗಿದೋಯ್ತು, ಇನ್ನೊಬ್ಬ ರಾಜನು ಬರ್ತಾ ಇದ್ದಾನೆ. ಅಬಿಮೆಲೆಕ್ ಎನ್ನುವಂತ ರಾಜನ ಬಳಿನಲ್ಲಿ ಆ ಪ್ರಾಂತ್ಯಕ್ಕೆ ಈತನು ಹೋಗುತ್ತಾನೆ. ಆ ಅಬಿಮೆಲೆಕ್ ಎನ್ನುವಂತ ರಾಜನು ಈತನಿಗೆ ಹೇಳುವಂತ ಒಂದು ಮಾತನ್ನು ಕೇಳ್ರಿ. ಈತನು ಬರಿಗೈನಲ್ಲಿ ಬಂದನು, ಸ್ವಲ್ಪ ದನ ಕುರಿಗಳನ್ನು ಕಟ್ಟಿಕೊಂಡು ವ್ಯವಸಾಯ ಮಾಡಿಕೊಂಡು ಬರ್ತೀನಿ ಎಂಬುದಾಗಿ ಹೇಳಿದನು. ಆದರೆ ಆ ರಾಜನ ಬಾಯಿಂದ ಇಸಾಕನ ಕುರಿತು ಯಾವ ಹಂತಕ್ಕೆ ದೇವರು ಇಸಾಕನನ್ನ ಬಲಪಡಿಸಿದನು, ಆಶೀರ್ವದಿಸಿದನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೇಳುವಂತರಾಗ ಹೀಗಿರಲಾಗಿ ಅಬಿಮೆಲೆಕನು ಇಸಾಕನಿಗೆ ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ. ಹಲ್ಲೆಲೂಯಾ. ನೀನು ಒಬ್ಬ ರಾಜನ ಹೇಳ್ತಾ ಇದ್ದಾನೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದೆ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ದೇಶದಲ್ಲಿ ಯಾರಿಗೆ ಬಲಿಷ್ಠ? ರಾಜನೇ ಬಲಿಷ್ಠ. ಆ ರಾಜನು ಒಂದು ಹೇಳ್ತಾ ಇದ್ದಾನೆ, ನೀನು ಈ ದೇಶದಲ್ಲಿ ಇಸಾಕನೇ ಬರಿಗನಲ್ಲಿ ಬಂದವನು, ಈ ದೇಶದಲ್ಲಿ ವ್ಯವಸಾಯ ಮಾಡಿ ಜನರನ್ನು ಹೇಳ್ತಾ ಇದ್ದಾರೆ. ಅಬಿಮೆಲೆಕ್ ಎನ್ನುವಂತ ರಾಜನು, ಆ ರಾಜನಾಗಿರುವಂತ ನನಗೆ ನೀನು ಈ ದೇಶದಲ್ಲಿ ದೊಡ್ಡ ಐಶ್ವರ್ಯಂತರ ಕಾಣ್ತಾ ಇದೆಯಂತೆ. ಅಷ್ಟು ಅಭಿವೃದ್ಧಿಯನ್ನು ದೇವರು ನಿನಗೆ ಕೊಟ್ಟಿದ್ದಾನೆ ಎಂಬುದಾಗಿ, ಅಷ್ಟು ಆ ರಾಜನಿಗೆ ಭಯ ಬಂದು ನೇರವಾಗಿ ಇಸಾಕನ ಬಳಿನಲ್ಲಿ ಬಂದು ಕೇಳ್ತಾ ಇದ್ದಾನೆ, ನೀನು ಬಹಳ ಅಭಿವೃದ್ಧಿಯನ್ನು ಹೊಂದಿದೆ ಎಂಬುದಾಗಿ. ಮುಂದೆ ಹೋದಮ್ಮ. ಆದದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ದೇವರಿಗೆ ಸ್ತೋತ್ರವಾದ. ಅಲ್ಲೊಂದು ಮಾತು ಬರೆಯಲ್ಪಟ್ಟಿದೆ, ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇಸಾಕನ ಅಭಿವೃದ್ಧಿಯನ್ನ ನೋಡಿ ರಾಜರು ಮತ್ತು ಅಲ್ಲಿರುವಂತಹ ಜನರು ಅಸೂಯೆ ಪಟ್ಟರಂತೆ. ನನ್ನನ್ನು ಗಮನಿಸಿ, ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಕುಟುಂಬವನ್ನು ನೋಡಿ ಅನೇಕರು ಹೇಳ್ತಾ ಇರಬಹುದು, ಅಯ್ಯೋ ಯೇಸು ಸ್ವಾಮಿನ ನಂಬಿ ಇಷ್ಟು ಕಷ್ಟ ಪಡ್ತಾ ಇದ್ದಾರೆ, ಇಷ್ಟು ಕಣ್ಣೀರಿನಲ್ಲಿದ್ದಾರೆ, ಒಂದು ಹೊತ್ತು ಊಟ ಮಾಡೋದಕ್ಕೂ ಸದಾ ಇವರು ಪ್ರಯಾಸ ಪಡ್ತಾ ಇದ್ದಾರೆ, ಇವರು ಎಷ್ಟು ವೇದನೆ ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ಜನರು ಮಾತನಾಡ್ತಾ ಇದ್ದಾರಾ? ಇಲ್ಲ, ನಿಮ್ಮ ಊರಿನವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಇವ್ರು ಓಡೋದಕ್ಕೆ ಬಟ್ಟೆ ಇಲ್ಲ, ಇರೋದಕ್ಕೆ ಒಂದು ಮನೆ ಇಲ್ಲ, ಇವ್ರಿಗೆ ಯಾರು ಗತಿನೇ ಇಲ್ವಾ ಅನ್ನುವಂಥ ಕಷ್ಟದ ಒಂದು ಪರಿಸ್ಥಿತಿನಲ್ಲಿ ನೀನು ಹಾದು ಹೋಗ್ತಾ ಇದೆಯಾ? ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಅಲ್ಪ ಕಾಲದ ಕಾರ್ಯವನ್ನು ಯಾರು ತಿರಸ್ಕಾರ ಮಾಡಿ ಯಾರು ಎಂಬುದಾಗಿ. ಸ್ವಲ್ಪ ನೀನು ತಾಳಿಕೋ, ಇಸಾಕನ ದೇವರೇ ನಿನ್ನ ದೇವರಾಗಿದ. ಒಂದು ದಿನ ಬರ್ತದೆ, ಆ ದಿನದಲ್ಲಿ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುವಾಗ, ನಿನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸುವಾಗ, ನಿನ್ನ ಸೇವೆಯನ್ನು ಅಭಿವೃದ್ಧಿಪಡಿಸುವಾಗ, ನಿನ್ನ ಕುಟುಂಬವನ್ನು ಅಭಿವೃದ್ಧಿಪಡಿಸುವಾಗ, ಯಾರು ಅಸೂಯೆ ಪಟ್ಟರೋ, ಯಾರು ನಿನ್ನ ಮಕ್ಕಳನ್ನ ನೋಡಿ ಅಯ್ಯೋ ಇವನು ಅವನಲ್ಲವಾ, ಚಡ್ಡಿ ಹುಡೋದಕ್ಕೂ ಸದಾ ಬರ್ತಾ ಇರಲಿಲ್ಲ, ಇವನಿಗೆ ಹುಟ್ಟುಕೊಳ್ಳೋದಕ್ಕೆ ಒಂದು ಬಟ್ಟೆ ಇರಲಿಲ್ಲ, ಹರಕಲು ಬಟ್ಟೆಯಿಂದ ಓಡಾಡ್ತಿದ್ದನಲ್ಲವಾ, ಈತನು ಇವನ ಮಗನಲ್ಲವಾ, ಈತನು ಇವಳ ಮಗಳಲ್ಲವಾ ಎಂಬುದಾಗಿ ಹೇಳಿ, ಒಂದು ಕಾಲದಲ್ಲಿ ನಿನ್ನ ಜೀವಿತದಲ್ಲಿ ಮಾತನಾಡಿದಂತ ಆ ಜನರ ಮುಂದೆ ನಿನ್ನ ತಲೆ ಎತ್ತಲ್ಪಡುವ ಹಾಗೆ ದೇವರು ಮಾಡಿ, ನಿನಗೆ ದೇವರು ಮಾಡಿದಂತ ಆ ಅಭಿವೃದ್ಧಿಯನ್ನು ಅವರು ನೋಡುವಾಗ, ಅಯ್ಯೋ ಇವರು ಇಷ್ಟು ಶ್ರೀಮಂತರ, ಇಷ್ಟು ಮಹಿಮೆಯಾದಂತ ಜೀವಿತವನ್ನ ದೇವರು ಇವರಿಗೆ ಅನುಗ್ರಹಿಸಿದ್ದಾನಲ್ಲವಾ, ಎಷ್ಟು ಒಳ್ಳೆಯ ಉದ್ಯೋಗವನ್ನ ದೇವರು ಕೊಟ್ಟಿದ್ದಾನಲ್ಲ ಎಂಬುದಾಗಿ ಯಾರು ನಿನಗೆ ನಿಂದಿಸಿದರೋ, ಯಾರು ನಿನಗೆ ಅಪಹಾಸ್ಯ ಮಾಡಿದರೋ, ಯಾರು ನಿನಗೆ ಕಳವಳಗೊಳಿಸಿದರೋ, ಯಾರು ನಿನಗೆ ವೇದನೆಯ ದುಃಖದ ಮಾತನ್ನ ಆಡಿದರೋ, ಅವರೇ ನಿನ್ನ ಅಭಿವೃದ್ಧಿಯನ್ನ, ನಿನ್ನ ಆಶೀರ್ವಾದವನ್ನ,
ನಿನಗೆ ದೇವರು ಕೊಟ್ಟ ಅನುಗ್ರಹಗಳನ್ನ, ನಿನ್ನ ಮಕ್ಕಳಿಗೆ ಮಾಡಿದಂತ ಆ ವರ ಫಲ ಅಭಿಷೇಕಗಳನ್ನ ನೋಡಿ ಅಸೂಯೆ ಪಟ್ಟುಕೊಳ್ಳುವಂತ ದಿನಗಳು ಬರ್ತದೆ ಸಹೋದರ ಸಹೋದರಿ. ಖಂಡಿತವಾಗಿಯೂ ಆ ದಿನ ನಿನ್ನ ಜೀವಿತದಲ್ಲಿ ದೇವರು ತಂದೆ ತರ್ತಾನೆ. ಬರಗಾಲದ ನಿಮಿತ್ತವಾಗಿ ಇಸಾಕನು ಹೋಗಿ ಆ ದೇಶದ ಜನರೆಲ್ಲರೂ ಸದಾ ಇವನ ನೋಡಿ, ಇವನ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಟ್ಟರು. ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಸ್ವಲ್ಪ ದಿನ ನಿನ್ನ ತಾಳಿಕೋ. ಎಲ್ಲಿ ನಿನ್ನನ್ನು ಅವಮಾನಿಸಿದರೋ, ಎಲ್ಲಿ ನಿನ್ನನ್ನು ಕೀಳಾಗಿ ನೋಡಿದರೋ ಅವರ ಮುಂದೆನೆ ನಿನ್ನ ತಲೆ ಎತ್ತುವ ಹಾಗೆ ಮಾಡಿ ದೇವರು ಉನ್ನತವಾದಂತ ಕೃಪೆ ಮೂಲಕವಾಗಿ ನಿನ್ನನ್ನ, ನಿನ್ನ ಕುಟುಂಬವನ್ನ ದೇವರು ಅಭಿವೃದ್ಧಿಪಡಿಸುವಂತವನಾಗಿದ್ದ. ಒಂದು ನಿಜವಾದಂತ ಘಟನೆಯನ್ನ ನಾನು ನಿಮಗಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ಲಿಕ್ಕಿಲ್ಲ. ಇದು ಕಥೆಯಲ್ಲ, ಇದು ನಿಜವಾದಂತ ಘಟನೆ. ಆತ್ಮೀಯ ದೇವಕ್ಷಣರೇ, ಚೈನಾ ಬ್ಯಾಂಬೂ ಎಂಬುದಾಗಿ ಅಂದ್ರೆ ಚೈನಾ ದೇಶದಲ್ಲಿ ಬೆಳೆಯುವಂತ ಗಳ ಎಂಬುದಾಗಿ ಕರೀತೇವೆ, ಬಂಬೂ ಎಂಬುದಾಗಿ ನಾವು ಕರೀತೇವೆ ಕರ್ನಾಟಕದಲ್ಲಿ. ನೀವೆಲ್ಲರೂ ಸದಾ ನೋಡಿರ್ತೀರಿ, ಅದು ಬರಗಾಲದಲ್ಲಿ ಸದಾ ಬೆಳೀತದೆ. ಬರಗಾಲದಲ್ಲಿ ಹೂವು ಬೆಳೀತದೆ, ಆ ಅಕ್ಕಿ ಬೆಳೀತದೆ. ಬರಗಾಲದಲ್ಲಿ ಆ ಅಕ್ಕಿಯನ್ನು ಹುಡುಕಿಕೊಂಡು ಹೋಗಿ ಹಳ್ಳಿನಲ್ಲಿರುವಂತ ಜನ ಅದನ್ನ ಬೇಯಿಸ್ಕೊಂಡು ತಿಂತಾರೆ. ಅದರಲ್ಲಿ ತುಂಬಾ ಪೋಷಕ ತತ್ವಗಳಿರುವಂತದ್ದಾಗಿದೆ. ಒಬ್ಬ ರೈತನು ಚೀನಾ ದೇಶದಲ್ಲಿ ಈ ಬ್ಯಾಂಬೂವನ್ನ ಅಂದ್ರೆ ಈ ಬಂಬು ಬಿತ್ತನೆಯನ್ನ ಮಾಡ್ತಾನೆ. ಆ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ 8 ಅಡಿಗೆ 10 ಅಡಿಗೆ ಬಿತ್ತನೆ ಮಾಡ್ತಾನೆ. ಅದರ ಮಧ್ಯದಲ್ಲಿ ತರಕಾರಿಗಳನ್ನ ಬಿತ್ತನೆ ಮಾಡ್ತಾನೆ. ಪ್ರತಿ ದಿನವೂ ಸದಾ ಆ ಬ್ಯಾಂಬು ಬಿತ್ತಿರುವಂತ ಆ ಬೀಜದ ಆ ಸ್ಥಳದಲ್ಲಿ ದಿನ ನೀರನ್ನು ಒಯ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ತರಕಾರಿಗಳು ಬಿತ್ತಲ್ಪಟ್ಟಂತ ಆ ಬೀಜಗಳಿಗೆ ಸದಾ ನೀರನ್ನ ಹೊಯ್ತಾ ಇರ್ತಾನೆ. ವಾರದ ನಂತರ ಬೀಜ ಚಿಕ್ಕದಾಗಿ ತರಕಾರಿ ಬೀಜಗಳು ಮೊಳಕೆಯನ್ನ ಹೊಡಿತದೆ. ಅದಾದ ನಂತರ 15 ದಿನಕ್ಕೆ ಸ್ವಲ್ಪ ಮೇಲಕ್ಕೆ ನಿಂತುಕೊಳ್ತದೆ. 1 ತಿಂಗಳಿಗೆ ಆಲ್ರೆಡಿ ಆ ತರಕಾರಿ ಗಿಡಗಳಾಗಿ ಮಾರ್ಪಡ್ತದೆ. 1.5 ತಿಂಗಳು 2 ತಿಂಗಳ ಒಳಗೆ ಹೂವನ್ನು ಬಿಡ್ತದೆ. 3 ತಿಂಗಳು ಎನ್ನುವಷ್ಟೊತ್ತಿಗೆ ಚಿಕ್ಕದಾಗಿರುವಂತ ಕಾಯಿ ಹಣ್ಣುಗಳು ಪ್ರಾರಂಭವಾಗುತ್ತದೆ. ಆ ಸಂದರ್ಭದಲ್ಲಿ ಈ ತರಕಾರಿ ಗಿಡಗಳೆಲ್ಲವೂ ಸದಾ ಆ ಬ್ಯಾಂಬೂ ಬೀಜವನ್ನ ನೋಡಿ ಅಣಕಿಸ್ತಾ ಇರ್ತಾರೆ. ಅಯ್ಯೋ, ನಮ್ಮ ಜೊತೆನಲ್ಲಿ ಬಿತ್ತಲ್ಪಟ್ಟಂತ ಬೀಜ ಇದು, ಒಂದು ದಿನವಾದ್ರೂ ಇದು ಕಾಣಿಸ್ತಾ ಇಲ್ಲ, ಒಳಗಡೆ ಕೊಳೆತು ಹೋಯ್ತೋ, ನಾಶವಾಯ್ತೋ ಏನು ಎಂಬುದಾಗಿ ಹೇಳಿ ಪ್ರತಿ ದಿನವೂ ಸಹ ಆ ಬೀಜಗಳನ್ನ ನೋಡುತ್ತಾ ಇವು ನಗ್ತಾ ಇರ್ತದೆ. 4 ತಿಂಗಳಿಗೆ ಆಲ್ರೆಡಿ ಫಸಲನ್ನು ಕೊಡ್ತಾ ಇರ್ತದೆ. 5-6 ತಿಂಗಳ ತನಕ ಸಮೃದ್ಧಿಯಾಗಿ ಹಣ್ಣುಗಳನ್ನ ಕೊಡ್ತಾ ಇರ್ತದೆ. ತರಕಾರಿ ಉತ್ಪತ್ತಿ ಮಾಡಿಕೊಂಡು ಆ ರೈತನು ಅದನ್ನ ಮಾರ್ತಾ ಸಂತೋಷವಾಗಿರ್ತಾನೆ. ಮತ್ತೆ ಅದನ್ನ ಕೊಯ್ಲು ಮಾಡ್ತಾನೆ, ಮತ್ತೆ ಬೀಜ ಬಿತ್ತುತ್ತಾನೆ. ಆ ಬೀಜಗಳು ಪ್ರತಿ ಸಾರಿ ಸಹ ಇದೇ ರೀತಿಯಾಗಿರ್ತದೆ. ಒಂದು ವರ್ಷದಲ್ಲಿ 2 ಬೆಳೆಗಳನ್ನ 3 ಬೆಳೆಗಳನ್ನ ತರಕಾರಿಯಿಂದ ಆತನು ಪಡಿತಾ ಇರ್ತಾನೆ. ಆದರೆ ಆ ಬ್ಯಾಂಬೂವಿನ ಬೀಜದ ಆ ಬೆಳವಣಿಗೆ ಆಗಲಿ ಚಿಗುರಾಗಲಿ ಕಾಣುವುದೇ ಇಲ್ಲ. ಹೀಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಮುಗಿದು ಹೋಗುತ್ತದೆ. ಅದರ ಶಬ್ದವೇ ಇರೋದಿಲ್ಲ. ಪ್ರತ್ಯೇಕವಾಗಿ ಅದರ ಚಿಗುರು ಸದಾ ಕಾಣೋದಿಲ್ಲ. ಪ್ರತಿ ಸಾರಿಯೂ ಸದಾ ತರಕಾರಿ ಬಿತ್ತುವಾಗ ಬೀಜಗಳು ಇವು ಹುಟ್ಟೆ ಇಲ್ಲಲ್ಲ ಎಂಬುದಾಗಿ ಹೇಳಿ ಮಾತನಾಡಿಕೊಳ್ತಾ ಅವು ಹಾಸ್ಯ ಮಾಡ್ತಾ ಇರ್ತವೆ. ಆದರೆ ಪ್ರತಿ ಸಾರಿ 6 ತಿಂಗಳಿಗೆ 1 ಸಾರಿ ಈತನು ಕೊಯ್ಲನ್ನು ಕೊಯ್ತಾ ಇರ್ತಾನೆ. ಸರಿ ಸುಮಾರು 5 ವರ್ಷಗಳ ಕಾಲ ಮುಗಿದು ಹೋಗುತ್ತದೆ. ರೈತನಿಗೂ ಕಳವಳ. 5 ವರ್ಷ ಆಯಿತು ನಾನು ನೀರನ್ನು ಹಾಕ್ತಾ ಇದ್ದೇನೆ, 5 ವರ್ಷವಾದರೂ ಸದಾ ಈ ಬ್ಯಾಂಬೂ ಬಿತ್ತನೆ ಚಿಗುರ್ತಾ ಇಲ್ವಲ್ಲ ಎಂಬುದಾಗಿ ಹೇಳಿ ಅವನು ಕಳವಳ ಪಟ್ಟು ಆಕಾಶದ ಕಡೆಗೆ ನೋಡಿ, ದೇವರೇ, ನಾನು ಬಿತ್ತಿದಂತ ಬೀಜ ವ್ಯರ್ಥವಾಯಿತಾ? ಯಾಕಪ್ಪ ಈ ಬೆಳೆಗಳನ್ನ ನಾಶಪಡಿಸ್ಬಿಟ್ಟಿಯಾ ಎಂಬುದಾಗಿ ಹೇಳಿ ನೀರು ಹಾಕಿ ಅವನಿಗೆ ಸಾಕಾಗ್ತದೆ. ಆದರೆ 5ನೇ ವರ್ಷದ ಮೊದಲನೇ ವಾರದಲ್ಲಿ ಒಂದು ಚಿಕ್ಕದಾದಂತ ಚಿಗುರುಗಳು ಅಲ್ಲಿ ಉತ್ಪತ್ತಿ ಆಗುತ್ತದೆ.
ಉತ್ಪತ್ತಿ ಆದಂತ ಸಂದರ್ಭದಲ್ಲಿ ರೈತನಿಗೆ ಖುಷಿನೋ ಖುಷಿ, ಎಷ್ಟು ಸಂಭ್ರಮ ಪಡುತ್ತಾನಂದ್ರೆ ಕೈಗಳನ್ನ ಮೇಲೆ ಕೆತ್ತಿ ಕುಣಿತಾನೆ, ಟವಾಲನ ಆ ಕಡೆ ಈ ಕಡೆ ಎಗರಿಸಿ ಸಂತೋಷ ಪಡ್ತಾನೆ. 5 ವರ್ಷಗಳ ಕಾಲ ಶ್ರಮ ಪಟ್ಟಂತ ಆ ಶ್ರಮ ವ್ಯರ್ಥವಾಗಲಿಲ್ಲ. ದೇವರು ಕಣ್ಣನ್ನು ತೆರೆದನು, ಈಗಾಗಲೇ ಫಸಲು ಚಿಗುರು ಹೊಡಿತಾ ಇದೆ ಎನ್ನುವಂತ ಸಂಭ್ರಮದಿಂದ ಇರುವಂತ ಸಂದರ್ಭದಲ್ಲಿ ಆಗ ತಾನೇ ಮತ್ತೆ ಬೀಜವನ್ನ ಬಿತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂದ್ರೆ ತರಕಾರಿ ಬೀಜ. ಆ ಸಂದರ್ಭದಲ್ಲಿ 6 ವಾರಗಳಲ್ಲಿ ಚಿಕ್ಕದಾದಂತ 47 ದಿನಗಳಲ್ಲಿ ಚಿಗುರು ಒಡೆದು ಮರ 1.5 ತಿಂಗಳಾಗುತ್ತಲ್ಲ ಹೆಚ್ಚು ಕಡಿಮೆ, ಆ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಸ್ವಲ್ಪ ಬೆಳೆದು ನಿಂತುಕೊಂಡಿರ್ತದೆ. ಆದರೆ 47 ದಿನ ಇದು ಸದಾ ಚಿಗುರು ಹೊಡುತ್ತದೆ. ಆ 47 ದಿನದಲ್ಲಿ ನಡೆದಂತ ಅದ್ಭುತ ಏನಂದ್ರೆ, ಈ 1.5 ತಿಂಗಳಲ್ಲಿ ತರಕಾರಿಗಳು ಇನ್ನೂ ಸ್ವಲ್ಪ ಮಟ್ಟಿಗೆ 4, 5, 6 ಎಲೆಗಳಿಂದ ಗಿಡಗಳು ತುಂಬಿರುವಂತಹ ಸಂದರ್ಭದಲ್ಲಿ ಈ ಮರ ಮಾತ್ರ ಎಷ್ಟು ಗೊತ್ತಾ, 90 ಅಡಿ ಎತ್ತರಕ್ಕೆ 42 ದಿನದಲ್ಲಿ ಅದು ಬೆಳೆದು ನಿಂತಿರ್ತದೆ. ಹಾಲೆಲೂಯಾ. ಪ್ರೀತಿಯ ದೇವಜನರೇ, ಯಾಕೆ ಈ ಕಥೆಯನ್ನು ನಿಮ್ಮ ಮುಂಭಾಗದಲ್ಲಿ ತಂದೆ? ಕಥೆ ಅಲ್ಲ, ನಿಜವಾಗಿರುವಂತ ಸಂಗತಿ. ಕ್ರೈಸ್ತರ ಜೀವಿತ ಇದೇ ಆಗಿರುವಂತದ್ದಾಗಿದೆ. ಒಂದು ವೇಳೆ ನಿನ್ನ ಕಣ್ಣೆದುರಿನಲ್ಲಿ ಮೊನ್ನೆ ಏನು ಇಲ್ಲದಿರುವ ವ್ಯಕ್ತಿಗಳು, ಬಹಳ ಕೆಟ್ಟವರು ಅನಿಸಿಕೊಂಡಿರುವಂತಹ ವ್ಯಕ್ತಿಗಳು ಬೆಳೆದು ಅಭಿವೃದ್ಧಿಯಾಗಿರಬಹುದು. ಒಂದು ವೇಳೆ ಚಿಗುರು ಹೊಡೆದು ಬೇಗನೆ ಫಲಗಳನ್ನ ಕೊಡುತ್ತಾ ಇರಬಹುದು. ಅವರು ಶಾಶ್ವತವಲ್ಲ. 5 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, ನಾನು ದೇವರನ್ನ ನಂಬಿ ನನ್ನ ಬದುಕಿನಲ್ಲಿ ಫಲಗಳು ಕಾಣುತ್ತಿಲ್ಲ ಎಂಬುದಾಗಿ ಒಂದು ವೇಳೆ ನೀನು ಕಳವಳದಿಂದ ನೀನು ಇರುವುದಾದ್ರೆ ನೀನು ಬೆನ್ನುವಿನ ತರಹ. ಯಾಕೆ ಗೊತ್ತಾ? ಯೇಸುವಿನ ನಾಮದಲ್ಲಿ ದೇವರು ತಡ ಮಾಡಿದ್ರು ತಾಮಸ ಮಾಡೋದಿಲ್ಲ. ಗಮನಿಸಬೇಕಾದ ಸಂಗತಿಯನ್ನು ಗೊತ್ತಾ? 5 ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 10,000 ಬೀಜವನ್ನ ಬಿತ್ತಿ ತರಕಾರಿಗಳನ್ನ ಅವರು ತೆಗೆದುಕೊಂಡಿರಬಹುದು, ಹಣ್ಣುಗಳನ್ನ ಕೊಯ್ದಿರಬಹುದು. ಆದರೆ ಆ 10,000 ಆ ಗಿಡಗಳು ಕೊಯ್ಯಲ್ಪಟ್ಟವು. ಆದರೆ ಬ್ಯಾಂಬು ಮಾತ್ರ ಕೊಯ್ಯಲ್ಪಡಲಿಲ್ಲ. ಆ 1.5 ತಿಂಗಳಲ್ಲಿ 42 ದಿನಗಳಲ್ಲಿ 6 ವಾರಗಳಲ್ಲಿ 90 ಅಡಿ ಎತ್ತರಕ್ಕೆ ಅದು ಬೆಳೆದು ನಿಂತಾಗ ಅದರ ಬೆಲೆ ಎಷ್ಟಿರ್ಬೋದು ಗೊತ್ತಾ? ಪ್ರೀತಿಯ ದೇವಜನರೇ, ನನ್ನನ್ನು ಗಮನಿಸಿ ಯೇಸುವಿನ ನಾಮದಲ್ಲಿ. ಯಾಕೆ ನಾನು ಕ್ರೈಸ್ತ ಮಕ್ಕಳಿಗೆ ಬ್ಯಾಂಬುಗೆ ನಾನು ಹೋಲಿಸ್ತೇನೆ ಎಂಬುದಾಗಿ ನೆನೆಸುವಾಗ, ಇವತ್ತು ನಿನಗೆ ಕಷ್ಟ ಇರಬಹುದು, ಹೊರಗಡೆ ಮೇಲಕ್ಕೆ ಏಳಲಾರದ ಪರಿಸ್ಥಿತಿನಲ್ಲಿ ನೀನು ಇರಬಹುದು. ಆದರೆ ಒಂದು ದಿನ ಬರ್ತದೆ, ನೀನು ಅಭಿವೃದ್ಧಿ ಆಗುವುದಕ್ಕೆ ದೇವರು ತನ್ನ ಬಾಗಿಲನ್ನು ತೆರೆಯುವಾಗ, ಅಭಿವೃದ್ಧಿ ಪಡಿಸುವುದಕ್ಕೆ ದೇವರು ತನ್ನ ಟೈಮನ್ನು ಸ್ಟಾರ್ಟ್ ಮಾಡುವಾಗ, ಆತನು ಪ್ರಾರಂಭ ಮಾಡಿದರೆ ಜನರೆಲ್ಲರೂ ಸದಾ ನೋಡಿ ಬಾಯಿ ಮೇಲೆ ಬೆರಳಿಟ್ಟುಕೊಳ್ತಾರೆ. ಯಾರು ನಿಮಗೆ ನಿಂದಿಸಿದರೋ, ಅಪಹಾಸ್ಯ ಮಾಡಿದರೋ, ಇಷ್ಟು ಅಭಿವೃದ್ಧಿನ ಎಂಬುದಾಗಿ ಹೇಳಿ ಅಸೂಯೆ ಪಡ್ತಾರೆ. ಆ ರೀತಿಯಾಗಿ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾರೆ. ಯಾಕೆಂದರೆ ಯೇಸು ಸ್ವಾಮಿಯ ಸೇವೆ ಪ್ರಾರಂಭವಾಗಿದ್ದು ಒಬ್ಬಂಟಿಗನಾಗಿ. ಅದಾದ ನಂತರ 12 ಜನ ಅಪೊಸ್ತಲರನ್ನ ತನ್ನ ಶಿಷ್ಯರನ್ನ ಪ್ರಾರಂಭಿಸುತ್ತಾನೆ. ಆ 12 ಜನ ಮೇಲಂತಸ್ತಿನಲ್ಲಿ 120 ಜನರಾಗಿ ಮಾರ್ಪಡಿಸ್ತಾರೆ. ಅದಾದ ನಂತರ 3,000, ಅದಾದ ನಂತರ 5,000, ಟೋಟಲ್ 10,000 ಜನ. ಇವತ್ತು ನೀನು ಗಮನಿಸಬೇಕಾದ ಸಂಗತಿ ಏನು ಗೊತ್ತಾ? 10,000 ಜನ ಇವತ್ತು ವಿಶ್ವದಾದ್ಯಂತ ಯಾವ ದೇಶಕ್ಕೆ ಹೋದ್ರು, ಯಾವ ಗ್ರಾಮಗಳಿಗೆ ಹೋದ್ರು, ಯಾವ ಹಳ್ಳಿಗೆ ಹೋದ್ರು, ಯೇಸುವನ್ನ ಅರಿಯದೇ ಇರುವಂತಹ ವ್ಯಕ್ತಿಗಳು ಇಲ್ಲವೇ ಇಲ್ಲ. ಅಷ್ಟು ವಿಶಾಲವಾದಂತ ಶ್ರೇಷ್ಠವಾದಂತ ಸೇವೆ ಕೇವಲ ಒಬ್ಬ ಯೇಸು ಸ್ವಾಮಿಯ ಮೂಲಕವಾಗಿ ಇವತ್ತು ವಿಶ್ವದಾದ್ಯಂತ ಹಬ್ಬಿ ಹರಡಿರುವಂತದ್ದಾಗಿ. ದೇವರ ಮಗುವೆ, ಯೇಸು ಕ್ರಿಸ್ತನ ನಾಮದಲ್ಲಿ ಅಲ್ಪವಾಗಿರುವಂತ ಈ ಕಷ್ಟದ ಸಮಯದಲ್ಲಿ, ಈ ಕಾಲದಲ್ಲಿ ಧೃತಿಗಳ ಬೇಡ. ಒಂದು ದಿನ ಬರ್ತದೆ, ಖಂಡಿತವಾಗಿಯೂ ಆ ಕಾಲದಲ್ಲಿ ದೇವರು ಆಶೀರ್ವಾದ ಮಾಡುವಾಗ, ಅಭಿವೃದ್ಧಿ ಪಡಿಸುವಾಗ ಯಾರು ಅದನ್ನ ಮುಚ್ಚಕ್ಕಾಗಲ್ಲ, ಯಾರು ಅದನ್ನ ತಡೆಯಕ್ಕಾಗಲ್ಲ, ಯಾರು ಅದನ್ನ ನಿಲ್ಲಿಸೋದಕ್ಕೆ ಆಗೋದೇ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಸಂತೋಷ ಪಡು.
ಕಣ್ಣೀರನ್ನ ಇಡೋದನ್ನ ನಿಲ್ಲಿಸು. ದೇವರು ನಿನ್ನನ್ನು ಬಲಪಡಿಸಲಿ. ನೀನು ಯಾವ ಸಂಗತಿಗಳಿಗೂ ತಿರಸ್ಕಾರ ಮಾಡಬೇಡ. ಇಸಾಕನ ರೀತಿಯಲ್ಲಿ ನಂಬು. ಖಂಡಿತವಾಗಿಯೂ ನಿನ್ನ ಅಭಿವೃದ್ಧಿಯನ್ನು ನೋಡಿ ಒಂದಲ್ಲ ಒಂದು ದಿನ ಅಪಹಾಸ್ಯ ಮಾಡಿದವರೇ ಅಸೂಯೆ ಪಟ್ಟುಕೊಳ್ಳುವಂತ ರೀತಿಯಲ್ಲಿ ದೇವರು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತೇನೆ, ಕಣ್ಣುಗಳನ್ನು ಮುಚ್ಚೋಣ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ, ಈ ವಾಕ್ಯದ ಮೂಲಕವಾಗಿ ನಮ್ಮ ಮನಕಣ್ಣುಗಳನ್ನು ಇವತ್ತು ನೀನು ತೆರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪುನರುತ್ಥಾನದ ಶಕ್ತಿ ನಮ್ಮ ಮೇಲೆ ಎರಗಿ ಬಂದಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ, ನನ್ನ ಜೀವಿತದಲ್ಲಿ ಇಷ್ಟೊಂದು ರೀತಿಯಾದ ತಡೆ ಕಷ್ಟಗಳು ಈ ಕಾಲದಲ್ಲಿ ದೇವರು ನೋಡುತ್ತಾ ಇಲ್ವಾ ಎನ್ನುವಂತ ಕರ್ತನ ಸ್ವಾಮಿ, ಅಲ್ಪ ಕಾಲದ ಅವಿಶ್ವಾಸದಿಂದ ಒಂದು ವೇಳೆ ನಿನ್ನ ಮಕ್ಕಳು ಕರ್ತನೆ ಕುಳಿತಿರುವುದಾದರೆ ಇವತ್ತು ಈ ವಾಗ್ದಾನದ ಮೂಲಕವಾಗಿ ದೇವರೇ ಮನಕಣ್ಣುಗಳನ್ನು ತೆರೆದು, ಇಸಾಕನ ದೇವರೇ ನೀನು ನಮ್ಮ ದೇವರಾಗಿದ್ದಿ ತಂದೆಯಾದ ದೇವ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ಈ ಕುಟುಂಬಗಳು, ಇವರ ಮಕ್ಕಳು, ಇವರು ಮಾಡುವ ಪ್ರಯತ್ನ, ಸೇವೆ, ಇವರ ಬಿಸ್ನೆಸ್ ಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ, ಇವತ್ತಿನಿಂದಲೇ ಪರಲೋಕದ ಬಾಗಿಲುಗಳನ್ನು ತೆರೆ ಮಾಡು. ನಜರೇತಿನ ಯೇಸುವಿನ ನಾಮದಲ್ಲಿ ನಿರೀಕ್ಷಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಅಲ್ಲಪ್ಪ ದೇವಾದಿ ದೇವನೇ ಕರ್ತನೆ, ಪರಲೋಕದ ದ್ವಾರಗಳನ್ನೇ ಈ ಕುಟುಂಬಗಳಿಗಾಗಿ, ಮಕ್ಕಳಿಗಾಗಿ ನೀವು ತೆರೆಯ ಮಾಡುವುದರ ಮೂಲಕವಾಗಿ ದೇವ ಕರ್ತನೆ, ಎಲ್ಲಿ ನಿಂದೆಗೆ ಅಪಹಾಸ್ಯಕ್ಕೆ ದೇವರ ಕರ್ತನೆ ಕಣ್ಣೀರಿನಿಂದ ಕರ್ತನೆ ಬಳಲುತ್ತಾ ದೇವರ ಕರ್ತನೆ ಸ್ವಾಮಿ ಇವತ್ತು ದೇವರ ಕಣ್ಣೀರಿಗೆ ಗುರಿಯಾಗಿದ್ದಾರೋ ಅದೇ ಸ್ಥಳದಲ್ಲಿ ಈ ಮಕ್ಕಳು ತಲೆ ಎತ್ತಲ್ಪಡುವಂತೆ, ಅನೇಕರಿಗೆ ಕರ್ತನೆ ಆಶೀರ್ವಾದದಾಯಕವಾಗುವಂತೆ ಇವರನ್ನ ಅಭಿವೃದ್ಧಿಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.